ಇದು 20 ವರ್ಷದ ಸುಂದರ ಯುವತಿಯಾಗಿದ್ದು, ಆ ಯುವ ಸನ್ಯಾಸಿ ಹೇಗೆ ಬಂದು ಈ ಕಥೆಯನ್ನು ಹೇಗೆ ತಲ್ಲಣಗೊಳಿಸುತ್ತಾಳೆ? ನಂದಿನಿ ಅವರು ಮನೆಯಲ್ಲೇ ಓಡಿಹೋಗುತ್ತಿದ್ದರು, ಆದರೆ ನಂದಿನಿ ಈಗಿನ ಸೌಂದರ್ಯವನ್ನು ಬೆಳೆಸುತ್ತಿದ್ದರು. ಹಳ್ಳಿಯ ಹಳೆಯ ಶಿವ ದೇವಾಲಯ ಮತ್ತು ಒಂದು ದಿನ ನಂದಿನಿಯ ತಾಯಿ ಹೊಲಗಳಲ್ಲಿದ್ದಾಗ ನಂದಿನಿ ಅವರು ಬಾಗಿಲು ತೆರೆದರು. ಹೃದಯ ವೇಗವಾಗಿ ಬಡಿಯಲು ಪ್ರಾರಂಭಿಸಿತು. ಮಹೇಶ್ವರನ ಆಳವಾದ ಕಣ್ಣುಗಳು ಮತ್ತು ಸೌಮ್ಯವಾದ ನಗು ನಂದಿನಿಯ ಮನಸ್ಸಿನಲ್ಲಿ ಒಂದು ರೀತಿಯ ಸಂಚಲನವನ್ನು ಉಂಟುಮಾಡಿತು. ಅವಳು ನಡುಗುವ ಕೈಗಳಿಂದ ದಾನ ಮಾಡಿದಳು, ಆದರೆ ಅವಳ ಕಣ್ಣುಗಳು ಮತ್ತೆ ಮತ್ತೆ ಸಂತನ ಮೇಲೆಯೇ ಸಿಲುಕಿಕೊಂಡವು. ಸಂತನು ಯಾವುದೇ ಬಾಂಧವ್ಯವಿಲ್ಲದೆ ದಾನವನ್ನು ತೆಗೆದುಕೊಂಡನು. ಮತ್ತು ನಂದಿನಿ ಅವರ ಮನಸ್ಸು ಮೊದಲ ಬಾರಿಗೆ ಒಬ್ಬ ಮನುಷ್ಯನ ಹೃದಯವನ್ನು ಹೊಂದಿತ್ತು ಮತ್ತು ಅವಳ ದೇಹವು ಅವಳೊಳಗೆ ಒಂದು ರೀತಿಯ ಪ್ರೀತಿಯನ್ನು ಉರಿಯಲು ಪ್ರಾರಂಭಿಸಿತು. ಪ್ರತಿದಿನ ಅವಳು ಹೂವುಗಳನ್ನು ಅರ್ಪಿಸುವ ನೆಪದಲ್ಲಿ ಈ ಹುಡುಗಿ ಮತ್ತೆ ಅವನನ್ನು ನೋಡಲು ಪ್ರಾರಂಭಿಸಿದಳು, ಆದರೆ ಮಹೇಶ್ ಅವರು ತಮ್ಮ ಕುತ್ತಿಗೆಗೆ ಬರಲಿದ್ದಾರೆ. ಅವಳು ಒಂದು ದಿನ ದೇವಾಲಯದಲ್ಲಿ ನಂದಿನಿ ನಂದಿನಿ ನಿಮಗೆ ನಡುಗುತ್ತಾಳೆ. ಅವಳು ಭಾವುಕಳಾಗಿ ಉತ್ತರಿಸಿದಳು, ನಾನು ನಿನ್ನನ್ನು ಪ್ರೀತಿಸಲು ಪ್ರಾರಂಭಿಸಿದ್ದೇನೆ, ನನ್ನ ಮನಸ್ಸು ನನ್ನ ದೇಹ ಎಲ್ಲವೂ ನಿನಗಾಗಿ ಹಾತೊರೆಯುತ್ತಿದೆ. ಮಹೇಶ್ವರ ಕೆಲವು ಕ್ಷಣಗಳು ಮೌನವಾಗಿದ್ದನು, ನಂತರ ಅವನು ಆಳವಾದ ಉಸಿರನ್ನು ತೆಗೆದುಕೊಂಡು ಹೇಳಿದನು, ನಂದಿನಿ, ಇದು ಕೇವಲ ವ್ಯಾಮೋಹ ಇಲ್ಲ, ಇದು ವ್ಯಾಮೋಹವಲ್ಲ, ಇದು ಪ್ರೀತಿ. ನಿನ್ನ ತೋಳುಗಳಲ್ಲಿ ನನಗೆ ಶಾಂತಿ ಸಿಗುತ್ತದೆ. ನಾನು ನಿಮ್ಮದು. ನಂದಿನಿ ತನ್ನ ಮುಗ್ಧತೆಯನ್ನು ನೋಡಿ ತೊಂದರೆಗೊಳಗಾದನು. ದೇವಾಲಯವನ್ನು ಮತ್ತೆ ತಲುಪಿದೆ. ಗುರು ಜೈ ಅವರು ಈಗಾಗಲೇ ಎಲ್ಲವನ್ನೂ ತಿಳಿದಿದ್ದಾರೆ, ಆದರೆ ನಿಮ್ಮ ಮಾರ್ಗವು ಬಾಂಧವ್ಯದಲ್ಲಿ ಬಂಧಿಸಲ್ಪಟ್ಟಿದೆ. ಒಳ್ಳೆಯ ಯುವಕ. ಅದು ಆತ್ಮವನ್ನು ಮುಕ್ತಗೊಳಿಸುತ್ತದೆ ಮತ್ತು ಅದನ್ನು ಬಂಧಿಸುವುದಿಲ್ಲ. ಈಗ ನಿಮ್ಮ ಅನುಮತಿ ಪಡೆಯುವ ಸಮಯ. ಮುಂದಿನ ವಿಡಿಯೋದಲ್ಲಿ ನಿಮ್ಮನ್ನು ಭೇಟಿಯಾಗಲು ನಾನು ಭಾವಿಸುತ್ತೇನೆ. ಜೈ ಶ್ರೀ ಕೃಷ್ಣ. ರಾಧೆ ರಾಧೆ.